ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಹಲವಾರು ಪೋಷಕರಿಗೆ ಒಂದು ಪ್ರಶ್ನೆ ಸದಾ ಇರುತ್ತೆ: ಮಕ್ಕಳಿಗೆ ಓದಿನ ತಯಾರಿಯನ್ನು ಹೇಗೆ ಮಾಡಬೇಕು? ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಒತ್ತಡ ಬಾರದಂತೆ ಹೇಗೆ ನೋಡಿಕೊಳ್ಳಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಹಾಗೂ ಸರಗೂರಿನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಿಯೋಜಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೋಭಾ ಎಸ್ ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಎಸ್ ಅಂತ ಹೇಳಿ, ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ 20 ವರ್ಷಗಳಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಜೆಎಸ್ಎಸ್ ಸಂಸ್ಥೆಯಲ್ಲಿ ನಾನು 20 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಪ್ರಸ್ತುತವಾಗಿ ನಾನು ಸರಗೂರು ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಹಾಗೆ ಡೆಪ್ಯುಟೇಷನಲ್ಲಿ ಮೈಸೂರಿನ JP ನಗರ ಜೆಎಸ್ಎಸ್ ಕಾಲೇಜಿನಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮೇಡಮ್, ಬಹಳ ಸಂತೋಷ ಮ್ಯಾಮ್. ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಓದಿನ ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಮೊದಲನೇದಾಗಿ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸೋದು ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಮಕ್ಕಳಿಗೆ ಓದಿನ ಆಸಕ್ತಿಯನ್ನು ಬೆಳೆಸಲು ಪೋಷಕರು ಹಾಗೆ ಶಿಕ್ಷಕರು ಏನು ಮಾಡಬೇಕಾಗುತ್ತೆ ಅಂತ ಹೇಳ್ತೀರಾ ಮೇಡಮ್? ಮೊದಲಿಗೆ ನಾನು ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿ ವಿದ್ಯಾರ್ಥಿಗಳ ಒಂದು ಧ್ಯೇಯ ವಾಕ್ಯ ಅಥವಾ ಥೀಮ್ ಅಂತ ಹೇಳಿದ್ರೆ, ಪರೀಕ್ಷೆ ಅಂತ ಹೇಳಿದ್ರೆ ಹೆದರುವುದಲ್ಲ, ಹೆದರಿಸುವುದು. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಇದನ್ನ ಮನಸ್ಸಿನಲ್ಲಿ ಮಕ್ಕಳು ಖಂಡಿತ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಹೇಳುವಂಥ ಪ್ರತಿ ವಿಚಾರಗಳು ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಐ ರಿಪೀಟ್ ಅಗೈನ್, ಮಕ್ಕಳೇ, ಪರೀಕ್ಷೆ ಅಂತ ಹೇಳಿದ್ರೆ ಹೆದರುವುದಲ್ಲ, ಹೆದರಿಸುವುದು. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಮೇಡಮ್, ನೀವು ಕೇಳಿದ್ರಿ ಮಕ್ಕಳಲ್ಲಿ ಓದಿನ ಆಸಕ್ತಿ ಬೆಳೆಸಲು ಶಿಕ್ಷಕರು ಮತ್ತು ಪೋಷಕರ ಜವಾಬ್ದಾರಿ ಏನು ಅಂತ ಹೇಳಿ ಕೇಳಿದ್ರಿ. ಪ್ರತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರು ಮತ್ತು ಪೋಷಕರು ಏನಿದ್ದಾರೆ, ಇವರು ವಿದ್ಯಾರ್ಥಿಗಳಿಗೆ 2 ಕಣ್ಣುಗಳಿದ್ದ ಹಾಗೆ. ಪೋಷಕರು ಮತ್ತು ಶಿಕ್ಷಕರು ಏನಿದ್ದಾರೆ, ಇವರಿಬ್ರು ಕೂಡ ಸಮಾನವಾದಂತಹ ಒಂದು ಜವಾಬ್ದಾರಿಯನ್ನ ಹೊಂದಿದ್ದಾರೆ. ನಾನು ಫಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪೋಷಕರು ಮತ್ತು ಶಿಕ್ಷಕರು ಇವರಿಬ್ರು ಕೂಡ ಮಕ್ಕಳ ಮನಸ್ಸನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಖಂಡಿತ. ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಬಾರ್ದು. ಶಿಕ್ಷಕರಾಗಿ ಪೋಷಕರಾಗಿ ಅವರ ಮೊದಲ ಕರ್ತವ್ಯ ಅಂತ ಹೇಳಿದ್ರೆ ಮಕ್ಕಳಿಗೆ ಪ್ರೀತಿ ಕೊಡಬೇಕು. ಖಂಡಿತ ಮ್ಯಾಮ್. ನಾವ್ ಯಾವಾಗ ಮಕ್ಕಳ ಮನಸ್ಸನ್ನ ನಾವು ಗೆಲ್ತೀವಿ, ಆಗ ಆ ಮಕ್ಕಳುಗಳು ನಮ್ಮ ಮಾತನ್ನ ಸುಲಭವಾಗಿ ತೆಗೆದುಕೊಳ್ತಾರೆ. ಜೊತೆಗೆ ಮಕ್ಕಳನ್ನ ತಿದ್ದೋದು ಇದೆಯಲ್ಲ, ಅದು ಬಹಳ ಸುಲಭವಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಣ್ಣನ್ನ ನಾವು ಫಸ್ಟ್ ಹದವಾಗಿ ಬೆರೆಸ್ಕೊಂಡಾಗ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಫಸ್ಟ್ ನಾವು ಮಾಡಬೇಕಾಗಿರೋದು ಪೋಷಕರಾಗಿ ಶಿಕ್ಷಕರಾಗಿ ಫಸ್ಟ್ ಮಕ್ಕಳ ಮನಸ್ಸನ್ನ ನಾವು ಗೆಲ್ಲಬೇಕು. ಮಕ್ಕಳನ್ನ ಪ್ರೀತಿಸುವುದನ್ನ ಫಸ್ಟ್ ನಾವು ಕಲಿಬೇಕು. ಆಗ ಮಕ್ಕಳಲ್ಲಿ ನಾವು ಸುಲಭವಾಗಿ ಓದಿನ ಆಸಕ್ತಿಯನ್ನು ಬೆಳೆಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಜೊತೆಗೆ ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾವು ಮಣ್ಣಿಗೆ ಸಂಸ್ಕಾರವನ್ನ ಕೊಟ್ರೆ ಅದು ಮಡಕೆ ಆಗತ್ತೆ. ಅದೇ ರೀತಿಯಲ್ಲಿ ಸಗಣಿಗೆ ಸಂಸ್ಕಾರವನ್ನ ನಾವು ಕೊಟ್ವಿ ಅಂತ ಹೇಳಿದ್ರೆ ಅದು ವಿಭೂತಿ ಆಗತ್ತೆ. ಜೊತೆಗೆ ನಾವು ಈ ಚಿನ್ನಕ್ಕೆ ನಾವು ಸಂಸ್ಕಾರವನ್ನ ಕೊಟ್ರೆ ಅದು ಒಡವೆ ಆಗತ್ತೆ. ಅದೇ ಒಂದು ಮಗುವಿಗೆ, ಬೆಳೀತಾ ಇರ್ತಕ್ಕಂಥ ಒಂದು ಮಗುವಿಗೆ ನಾವು ಸಂಸ್ಕಾರವನ್ನ ಕೊಟ್ವಿ ಅಂತ ಹೇಳಿದ್ರೆ ಖಂಡಿತ ಈ ಸಮಾಜಕ್ಕೆ ಬೇಕಾಗ್ತಕ್ಕಂತಹ ಒಬ್ಬ ಉತ್ತಮ ನಾಗರಿಕ ಪ್ರಜೆ ಆಗ್ತಾನೆ. ಯಾಕಂದ್ರೆ ಇಂದಿನ ಮಕ್ಕಳೇ ನಮ್ಮ ಮುಂದಿನ ಆಸ್ತಿ. ಹಾಗಾಗಿ ನಾವು ಈ ರೀತಿ ಮಕ್ಕಳನ್ನ ಫಸ್ಟ್ ಪ್ರೀತಿಸುವುದನ್ನ, ಅವರ ಮನಸ್ಸನ್ನ ಗೆಲ್ಲುವಂತಹ ಒಂದು ಕೆಲಸ ಮಾಡಿದ್ದೇ ಆದ್ರೆ ಖಂಡಿತ ಸುಲಭವಾಗಿ ಮಕ್ಕಳಲ್ಲಿ ಒಂದು ಓದಿನ ಆಸಕ್ತಿಯನ್ನು ಬೆಳೆಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಮೇಡಮ್.
ಹೌದು ಮೇಡಮ್, ಮಕ್ಕಳಿಗೆ ಪ್ರೀತಿಯಿಂದಾನೇ ಕಲಿಸ್ಬೋದು, ಬೇರೆ ಮಕ್ಕಳಿಗೆ ಹೋಲಿಸೋದನ್ನ ಪೋಷಕರು ಮಾಡಬಾರ್ದು ಅಂತ ಹೇಳಿದ್ರಿ. ಹಾಗಾದ್ರೆ ಓದಿಗೆ ಸರಿಯಾದ ಸಮಯವನ್ನ ಮಕ್ಕಳಿಗೆ ಹೇಗೆ ನಿಗದಿಪಡಿಸಬಹುದು ಅಂತ ಹೇಳ್ತೀರಾ? ಮೇಡಮ್, ಮಗುವಿಗೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಇಲ್ಲದೆ ಇರ್ತಕ್ಕಂತಹ ಯಾವುದೇ ಸಮಯ ಆದ್ರೂ ಸರಿ, ಮಗುವಿಗೆ ಅದು ಓದಿನ ಸಮಯ. ಹೌದು. ಆದ್ರೆ ನನ್ನ ಪ್ರಕಾರ ಮಾರ್ನಿಂಗ್, ಬೆಳಿಗ್ಗೆ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಇರೋದಿಲ್ಲ. ಹಾಗಾಗಿ ಆ ಮಕ್ಕಳಿಗೆ ಓದುವಂತಹ ಒಂದು ಒಳ್ಳೆ ಸಮಯ ಅಂತ ಹೇಳಿದ್ರೆ ಮಾರ್ನಿಂಗ್ ಅಂತ ಹೇಳ್ತೀನಿ. ಜೊತೆಗೆ ಪ್ರತಿ ಮಕ್ಕಳುಗಳು ಕೂಡ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಸಮಯದ ಮಹತ್ವವನ್ನ ತಿಳ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಟೈಮ್ ಇಸ್ ವೆರಿ ಪ್ರೀಶಿಯಸ್. ನಮ್ ಜೀವನದಲ್ಲಿ ನಾವೆಷ್ಟೇ ಶ್ರೀಮಂತರಾಗಿರ್ಬೋದು ಅಥವಾ ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು, ಒಂದು ಬಾರಿ ನಾವೇನಾದ್ರೂ ಕಳ್ಕೊಂಡ್ವಿ ಅಂತ ಹೇಳಿ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹದ್ದು ಏನಾದ್ರೂ ಇದೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ 3 ವಿಚಾರಗಳು ಮೇಡಮ್. ಒಂದು, ನಾವು ಕಳೆದುಕೊಂಡಂತಹ ಸಮಯ. ಎರಡನೆಯದು, ನಾವು ಆಡಿದಂತಹ ಮಾತು, ಹೋದಂತಹ ಜೀವ. ಇದನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಮೇಡಮ್. ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು, ಮಕ್ಕಳಿಗೆ ಸಮಯದ ಮಹತ್ವ ಗೊತ್ತಿರಬೇಕು. ಸಮಯದ ಮಹತ್ವ ಗೊತ್ತಿರೋನ್ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಪ್ರತಿ ಮಕ್ಕಳು ಕೂಡ ಸಮಯದ ಮಹತ್ವವನ್ನ ತಿಳ್ಕೋಬೇಕಾಗತ್ತೆ. ಹಾಗಾಗಿ ಸಮಯದ ಮಹತ್ವ ಗೊತ್ತಿರ್ತಕ್ಕಂಥವ್ರು, ಈಗ ನನಗೆ ಎಷ್ಟು ಸಮಯ ಇದೆ, ನಾನು ಈ ಸಮಯದಲ್ಲಿ ನಾನು ಎಷ್ಟನ್ನ ಓದಬಲ್ಲೆ, ಈ ಸಮಯದ ಮಹತ್ವ ಗೊತ್ತಿರುವಂತಹ ವಿದ್ಯಾರ್ಥಿ ಮಾತ್ರ ಅವನು ಯಶಸ್ಸನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಬೆಳಗಿನ ಟೈಮ್ ಮಕ್ಕಳು ಓದೋದು ಒಳ್ಳೇದು ಮೇಡಮ್. ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಖಂಡಿತ ಓದಿದೆಲ್ಲ ಒಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಹೌದು ಮೇಡಮ್, ಮಕ್ಕಳು ಓದಾದ್ಮೇಲೆ ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾದ್ರೆ ಮಕ್ಕಳ ಓದಿನ ತಯಾರಿಯಲ್ಲಿ ದಿನಚರಿ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಮೇಡಮ್? ಖಂಡಿತ ಮೇಡಮ್, ಮಕ್ಕಳಿಗೆ ದಿನಚರಿ ಮಾಡಿಸೋದು ಬಹಳ ಮುಖ್ಯ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಹೋದ ಹಾಗೆ ನಾವು ಪರಿಪೂರ್ಣ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ಸೊ ಹಾಗಾಗಿ ಮಗುನೂ ಅಷ್ಟೇನೆ, ಡೈಲಿ ಹೋಮ್ ವರ್ಕ್ ಮಾಡೋದ್ರಿಂದ, ದಿನಚರಿಯನ್ನ ಮಾಡೋದ್ರಿಂದ ಮಗುಗೆ ಸಬ್ಜೆಕ್ಟ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಟಚ್ ಇರುತ್ತೆ. ಹಾಗಾಗಿ ದಿನ ಆ ಮಗು ಓದೋದ್ರಿಂದ, ಬರೆಯೋದ್ರಿಂದ, ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಪರಿಚಯ ಇರೋದ್ರಿಂದ ಮುಂದೆ ಬರ್ತಕ್ಕಂತಹ ಪರೀಕ್ಷೆಯನ್ನ ಸುಲಭವಾಗಿ, ಯಾವುದೇ ಆತಂಕವಿಲ್ಲದೆ, ಒತ್ತಡವಿಲ್ಲದೆ ಆ ಮಗು ಸುಲಭವಾಗಿ ಪರೀಕ್ಷೆಯನ್ನ ಅದು ಫೇಸ್ ಮಾಡ್ತಾ ಇರತ್ತೆ. ಹಾಗಾಗಿ ಟೀಚರ್ಸ್ ಆದವರು, ಶಿಕ್ಷಕರಾದವರು ಹೋಮ್ವರ್ಕ್ ಕೊಡೋದು ದೊಡ್ಡದಲ್ಲ. ಹೋಮ್ವರ್ಕ್ ಕೊಟ್ಟ ನಂತರ ಅವರು ಮಾರನೇ ಬೆಳಿಗ್ಗೆ ಆ ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡಿದ ನಂತರ ಪ್ರತಿದಿನ ಮಗುವನ್ನ ತಿದ್ದುತ್ತಾ ಹೋದ ಹಾಗೆ ಆ ಮಗು ಪರೀಕ್ಷೆ ಅನ್ನೋದಕ್ಕೆ ಭಯ ಇರೋದಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಆ ಮಗು ಯಾವಾಗ ಹೋಮ್ವರ್ಕ್ ದಿನಚರಿಯನ್ನ ಮಾಡ್ತಾ ಪ್ರತಿದಿನ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಪರಿಚಯ ಇರುತ್ತಾ, ಯಾವುದೇ ಒತ್ತಡವಿಲ್ಲದೆ, ಆತಂಕವಿಲ್ಲದೆ ಬಹಳ ಸುಲಭವಾಗಿ ಪರೀಕ್ಷೆ ಅಂದ್ರೆ ಹೆದರುವುದಲ್ಲ, ಅದು ಎದುರಿಸುವುದು ಅನ್ನೋದಕ್ಕೆ ಅದು ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ ಮೇಡಮ್. ಮ್ಯಾಮ್, ಮಕ್ಕಳಿಗೆ ದಿನಚರಿ ಮಾಡೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ನಿಟ್ಟಿನಲ್ಲಿ ಮ್ಯಾಮ್, ಮಕ್ಕಳಿಗೆ ಪಾಠವನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಓದಬೇಕು ಅಂತ ಹೇಳ್ತೀರಾ? ಖಂಡಿತ ಮೇಡಮ್, ಮಕ್ಕಳು ಪಾಠವನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಕ್ಲಾಸ್ನಲ್ಲಿ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಮಕ್ಕಳು ಆ ಪಾಠದ ಕಡೆಗೆ ಗಮನವನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಅವತ್ತಿನ ಪಾಠವನ್ನ ಅವತ್ತೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಮಗು. ಆ ರೀತಿ ಮಾಡೋದ್ರಿಂದ ಅಕಸ್ಮಾತ್ ಆಗಿ ಆ ಮಗುಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಮಾರನೇ ಬೆಳಿಗ್ಗೆ ಬಂದು ಆ ಟೀಚರ್ಸ್ ಕನ್ಸಲ್ಟ್ ಮಾಡಿ ಡೌಟ್ ಇರ್ತಕ್ಕಂಥದನ್ನೆಲ್ಲ ಕ್ಲಾರಿಟಿ ತಗೊಂಡ್ರೆ ಬಹಳ ಸುಲಭವಾಗಿ ಆ ಮಗುಗೆ ಪಾಠಗಳು ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಪಾಠವನ್ನ ಓದುವಂತಹ ಸಂದರ್ಭದಲ್ಲಿ ಬಹಳ ಸುಲಭವಾದಂಥ ಮೆಥಡ್ ಅಂತ ಹೇಳಿದ್ರೆ, ಮುಖ್ಯವಾದಂಥ ವಿಚಾರಗಳನ್ನ ಟಿಪ್ಪಣಿ ಮಾಡಿಕೊಳ್ಳುವಂತಹದ್ದು ಅಥವಾ ಡಯಾಗ್ರಾಮ್ಸ್ ಹಾಕಿಕೊಳ್ಳುವಂತಹದ್ದು, ತನ್ನದೇ ಆದಂತಹ ದಾಟಿನಲ್ಲಿ ಒಂದು ಫಾರ್ಮುಲಾ ಅಥವಾ ಸೂತ್ರಗಳನ್ನ ಹಾಕಿಕೊಳ್ಳುವಂತಹದ್ದು. ಈ ರೀತಿಯನ್ನ ಮಾಡಿದಾಗ ಮಕ್ಕಳು ಪಾಠವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಜೊತೆಗೆ ಒಂದು ಡಯಾಗ್ರಾಮ್ಸ್ ಅಂತ ಹೇಳಿದಾಗ, ಒಂದು ಡಯಾಗ್ರಾಮ್ಸ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದಾಗ ಅಲ್ಲಿ ಸುಮಾರು 2-3 ಪೇಜ್ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಸಾಮರ್ಥ್ಯ ಮಕ್ಕಳಲ್ಲಿ ಬರುತ್ತೆ. ಜೊತೆಗೆ ಕೀ ಪಾಯಿಂಟ್ಸ್ ಮಾಡಿದಾಗ ಒಂದು ಪಾಯಿಂಟ್ಸ್ ನೋಡಿದ್ರೆ ಆ ಮಗುಗೆ ಎಂಟೈರ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇರುತ್ತೆ. ಹಾಗಾಗಿ ಮಗು ಪ್ರತಿದಿನ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಡೌಟ್ಸ್ ಇದ್ರೆ ಮಾರನೇ ಬೆಳಿಗ್ಗೆ ಟೀಚರ್ಸ್ ಹತ್ರ ಅದನ್ನ ಕ್ಲಾರಿಟಿ ತಗೊಳ್ತಾ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರನ್ನ ಹೇಳ್ರಪ್ಪ ಅಂತ ನಮ್ಮ ಮಕ್ಕಳಿಗೆ
ಕೇಳ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಮಕ್ಕಳುಗಳು ತಡವರಿಸ್ಕೊಂಡು ಹೇಳ್ತಾರೆ, ಪಾಪ ನಿಧಾನವಾಗಿ ಹೇಳ್ತಾ ಇರ್ತಾರೆ. ಆದ್ರೆ ಫಾಸ್ಟ್ ಆಗಿ ಸುಲಭವಾಗಿ ಹೇಳೋದು ಹೇಗೆ, ಅದನ್ನ ಮಕ್ಕಳಿಗೆ ಪಾಠದ ಜೊತೆಗೆ ಆಟನೂ ಕೂಡ ಆಗಬೇಕು. ಆಗ ಬಹಳ ಸುಲಭವಾಗಿ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೆ, ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಾನು ಹೇಳ್ಕೊಡ್ತೀನಿ ಮಕ್ಕಳಿಗೆ. ಅಮ್ಮ ಚಂದ್ರಗಿರಿ ಶಿವ ಬೇಕು. ಈಗ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಅದು ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಮೇಡಮ್? ಇಲ್ಲ. ಅಮ್ಮ ಚಂದ್ರಗಿರಿ ಶಿವ ಬೇಕು. ಇದರಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರಿದೆ. ಈಗ ಅಮ್ಮ ಅನಂತಮೂರ್ತಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಂದ್ರಶೇಖರ ಕಂಬಾರ್, ಗಿರೀಶ್ ಕರ್ನಾಡ್, ಶಿವರಾಮ್ ಕಾರಂತ್, ವಿಕ್ರು ಗೋಕಾಕ್, ಬೇಂದ್ರೆ, ಕುವೆಂಪು. ನಮ್ಮ ಮಕ್ಕಳು ಬಹಳ ಸುಲಭವಾಗಿ ಕಲಿತಾರೆ ಮೇಡಮ್. ಹೌದು ಮ್ಯಾಮ್, ಅಲ್ವಾ? ಅಮ್ಮ ಚಂದ್ರಗಿರಿ ಶಿವ ಬೇಕು, 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅದರಲ್ಲಿ ಇದೆ. ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ 28 ರಾಜ್ಯಗಳಿದಾವೆ, 9 ಕೇಂದ್ರಾಡಳಿತ ಪ್ರದೇಶ ಇದೆ. ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕಿ ಆಗಿ ನಮ್ಗೆ 5 ಅಂಕಗಳ ಪ್ರಶ್ನೆ ಬರುತ್ತೆ ಮೇಡಮ್. ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಭಾರತದಲ್ಲಿ ಒಟ್ಟು 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶ ಇದೆ, ಪಟ್ಟಿ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. 28 ರಾಜ್ಯಗಳನ್ನ ಮಗು ಗ್ರಹಿಸ್ಕೋಬೇಕು, ತಪ್ಪಾಗಬಾರ್ದು. ಅದಕ್ಕೆ ಎಲ್ಲೇ ತಪ್ಪಾದ್ರೂ ತಕ್ಷಣ ಅದು ಗೊತ್ತಾಗ್ಬೇಕು. ನಾನು ಹೇಳ್ತಾ ಇರ್ತೀನಿ, ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಪಾಠದ ಜೊತೆಗೆ ಆಟ ಕೂಡ ಅಲ್ಲಿ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ G2 ಅಂತೀನಿ ಮಕ್ಕಳಿಗೆ, ಗೋವಾ ಗುಜರಾತ್ ಅಂತ ಹೇಳ್ತಾರೆ. ಆಮೇಲೆ K2 ಅಂತೀನಿ, ಕರ್ನಾಟಕ ಕೇರಳ ಅಂತ ಹೇಳ್ತೀರಿ. T3 ಅಂತೀನಿ, ತಮಿಳ್ನಾಡು ತೆಲಂಗಾಣ ತ್ರಿಪುರ. ಈ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಯಾವಾಗ್ಲೂ ಕೂಡ ನಾವು ಪಾಠದ ಜೊತೆಗೆ ಆಟದ ರೀತಿಯಲ್ಲಿ ನಾವು ಪಾಠ ಮಾಡಿದಾಗ ಬಹಳ ಸುಲಭವಾಗಿ ಪಾಠವನ್ನ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಮೇಡಮ್. ಹೌದು ಮೇಡಮ್, ಅಂದ್ರೆ ಮಕ್ಕಳಿಗೆ ಸುಲಭವಾಗಿ ಅರ್ಥನೂ ಆಗ್ಬೇಕು, ಹಾಗೇನೆ ನೆನಪಲ್ಲೂ ಇರಬೇಕು. ಹಾಗಿದ್ರೆ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಮೇಡಮ್, ಮಕ್ಕಳು ಓದಿರೋದನ್ನ ಕೇವಲ ಕಂಠಪಾಠ ಮಾಡೋದು ಸರಿನಾ, ಅಥವಾ ಅರ್ಥ ಮಾಡ್ಕೊಂಡು ಓದೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ ಮೇಡಮ್? ಮೇಡಮ್, ಕಂಠಪಾಠ ಮಾಡೋದು ಪದ್ಯಗಳನ್ನ ಮಾತ್ರ. ಹೌದು. ಮಕ್ಕಳು ಯಾವಾಗ ಅವರು ಕಂಠಪಾಠ ಮಾಡಿ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಿದ್ಧರಾಗ್ತಾರೆ, ಇಟ್ಸ್ ವೆರಿ ಡೇಂಜರ್, ಬಹಳ ಅಪಾಯಕಾರಿ. ಕಂಠಪಾಠ ಅಂತ ಹೇಳಿದ್ರೆ ಅದು ಒಂಥರ ಲಿಫ್ಟ್ ಇದ್ದಾಗೆ. ಹೌದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಯಾಕಂತ ಹೇಳಿದ್ರೆ, ಈಗ ಕಂಠಪಾಠ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಏನೋ ಒಂದು ಮರ್ತೋಯ್ತು ಅಂತ ಹಿಡ್ಕೊಳ್ಳಿ, ತಕ್ಷಣ ಎಂಟರ್ ಕಾನ್ಸೆಪ್ಟ್ ಅವರು ಮರ್ತ್ಕೊಂಡ್ಬಿಡ್ತಾರೆ. ಹೌದು. ಸೊ ಹಾಗಾಗಿ ಯಾವತ್ತು ಕಂಠಪಾಠ ಮಾಡುವಂತಹ ಅಭ್ಯಾಸ ಇದೆಯಲ್ಲ, ಇಟ್ಸ್ ವೆರಿ ಡೇಂಜರ್, ಅಪಾಯಕಾರಿ. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಶಿಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಪುಸ್ತಕದಲ್ಲಿ ಏನಿದೆ ಅದೇ ತರ ಹೇಳೋದು ನಾಟ್ ಎಜುಕೇಶನ್. ಹೌದು. ಅದನ್ನ ನಾನು ಶಿಕ್ಷಣ ಅಂತ ಕರೆಯೋದೇ ಇಲ್ಲ. ಹೌದು ಮ್ಯಾಮ್. ಶಿಕ್ಷಕರು ಯಾವಾಗ್ಲೂ ಕೂಡ ಪುಸ್ತಕದಲ್ಲಿರ್ತಕ್ಕಂತಹ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಸರಳವಾಗಿ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಮನಸ್ಸು ಮುಟ್ಟುವಂತೆ ಹೇಳಬೇಕಾಗತ್ತೆ ಮೇಡಮ್. ಹಾಗಾಗಿ ಕಂಠಪಾಠ ಮಾಡೋದು ತುಂಬಾ ತಪ್ಪಾಗತ್ತೆ. ಕಂಠಪಾಠ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಇರುವೆಯನ್ನ ನಿಮ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಶ್ರಮಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಇರುವೆ. ನಾವು ಶ್ರಮ ಪಡದೇ ಇದ್ದರೆ ವಿದ್ಯಾರ್ಥಿಗಳು ಎಲ್ಲಿರುವೆ ಅಲ್ಲೇ ಇರುವೆ. ಹಾಗಾಗಿ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಮಕ್ಕಳೇ, ಯಾವುದೇ ಕಾರಣಕ್ಕೂ ಕಂಠಪಾಠ ಮಾಡಬೇಡಿ, ಅದು ತುಂಬಾ ಡೇಂಜರ್ ಆಗತ್ತೆ. ಹೌದು ಮ್ಯಾಮ್, ಅಲ್ವಾ? ಹೌದು ಮೇಡಮ್, ಇವಾಗ ಹೇಳಿದ್ರಿ ಅಂದ್ರೆ ಬರೀ ಕಂಠಪಾಠ ಮಾಡೋದ್ರಿಂದ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಅದು ಓದಿನ ಸರಿಯಾದ ದಾರಿಯಲ್ಲ ಅಂತ ಹೇಳಿದ್ರಿ. ಹಾಗೇನೆ ಬರೀತಾ ಕಲಿತಾ ಹೋದ್ರೆ ಅದು ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಮಕ್ಕಳು ಬರೆಯುತ್ತಾ ಓದುವ ಅಭ್ಯಾಸ ಮಕ್ಕಳಿಗೆ ಹೇಗೆ ಸಹಾಯ ಮಾಡುತ್ತೆ ಮೇಡಮ್? ಮೇಡಮ್, ಮಕ್ಕಳು ಯಾವಾಗ್ಲೂ ಕೂಡ ರೈಟಿಂಗ್ ಸ್ಕಿಲ್ ಇರಬೇಕು. ಯಾಕಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಮಕ್ಕಳು ಓದುವಂತಹ ಸಂದರ್ಭದಲ್ಲಿ ಟಿಪ್ಪಣಿಯನ್ನ ಮಾಡ್ಕೊಳ್ಳುವಂತಹದ್ದು, ಡಯಾಗ್ರಾಮ್ಸು, ಕೆಲವು ಸೂತ್ರಗಳ ಬಗ್ಗೆ ನಾನೀಗಾಗಲೇ ಹೇಳಿದ್ದೀನಿ. ಮಗು ಒಂದು ಬಾರಿ ಬರಿತಾ ಇದೆ ಅಂತ ಹೇಳಿದ್ರೆ 10 ಬಾರಿ ಓದಿರುವುದಕ್ಕೆ ಸಮ ಆಗತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟೇ ಬುಕ್ಸ್ ಗಳನ್ನ ರೆಫರ್ ಮಾಡಿದ್ರು ಕೂಡ ನಾವು 3 ಗಂಟೆಯಲ್ಲಿ ಆ ಮಗುವಿನ ಜ್ಞಾನವನ್ನ ನಾವು ಹೊರಗಡೆ ತೆಗಿತಾ ಇರ್ತೀವಿ. ಆ 3 ಗಂಟೆಯಲ್ಲಿ ಮಗು ಏನ್ ಬರ್ದಿರುತ್ತೆ ಅದರ ಮೇಲೆ ಆ ಮಗುವಿನ ಜೀವನ ನಿರ್ಧಾರ ಆಗ್ತಾ ಇರುತ್ತೆ. ಹಾಗಾಗಿ ಬರೆಯುತ್ತಾ ಓದುವುದು ಅನ್ನೋದಿದೆಯಲ್ಲ, ರೈಟಿಂಗ್ ಸ್ಕಿಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀನ್ ಎಷ್ಟು ಬುಕ್ಸ್ ರೆಫರ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, 3 ಗಂಟೆಯಲ್ಲಿ ನೀನ್ ಏನ್ ಆನ್ಸರ್ ಕೊಡ್ತೀಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ಬರೆಯೋದು ಬಹಳ ಇಂಪಾರ್ಟೆಂಟ್ ಮೇಡಮ್. ಬರೀತಾ ಓದಲು ಬೇಕು ಅಲ್ವಾ?
ಹೌದು ಮೇಡಮ್, ಅಂದ್ರೆ ಮಕ್ಕಳು ಉತ್ತಮವಾಗಿ ಓದಬೇಕು ಅಂದ್ರೆ ಗಮನ ಹರಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳ ಗಮನವನ್ನ ಹೆಚ್ಚಿಸೋದಕ್ಕೆ ಯಾವ ವಿಧಾನಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀರಾ ಮೇಡಮ್? ಮೇಡಮ್, ಫಸ್ಟು ನಾವು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸ್ಬೇಕು, ಪ್ರೋತ್ಸಾಹಿಸಬೇಕು, ಅವರಲ್ಲಿ ಆತ್ಮವಿಶ್ವಾಸವನ್ನ ನಾವು ತುಂಬಬೇಕು. ಹೌದು, ನಿನ್ನಿಂದ ಇದು ಸಾಧ್ಯ ಅನ್ನುವಂತಹ ಒಂದು ಪಾಸಿಟಿವ್ ಥಿಂಕಿಂಗ್ನೆಸ್ ಅನ್ನ ನಾವು ಬೆಳೆಸಿದಾಗ ಖಂಡಿತ ಆ ಮಗುವಿನಲ್ಲಿ ಓದೋದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಮೇಡಮ್, ನನ್ನ ವಿದ್ಯಾರ್ಥಿ ಒಬ್ಬ ನಂಜುಂಡಸ್ವಾಮಿ ಅಂತ ಇದ್ದ. ಆ ಹುಡುಗ ಆವರೇಜ್ ಮೇಡಮ್, ಆವರೇಜು ಅಂತಾನೂ ಹೇಳಿಕ್ ಬರಲ್ಲ, ಸಿಂಗಲ್ ಡಿಜಿಟ್. ನಾವು ಹೀಗೆ ಸ್ಟಾಫ್ ರೂಮಲ್ಲಿ ಪ್ರಿನ್ಸಿಪಾಲ್ ಚೇಂಬರ್ಲಿ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಮಾತಾಡುವಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ರು. ಇಲ್ಲ, ವಿದ್ಯಾರ್ಥಿಗಳು ಈ ಸಲ ಇವ್ರು ಫಸ್ಟ್ ಕ್ಲಾಸ್ ಬರ್ತಾರೆ, ಡಿಸ್ಟಿಂಕ್ಷನ್ ಬರ್ತಾರೆ, ಇವ್ರು ಫೇಲ್ ಆಗ್ತಾರೆ ಅಂತ. ನಾನು ಆ ಮಾತನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ನಾನು ಹೇಳಿದೆ, ನೀವು ಈ ತರ ಜಡ್ಜ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಈಗ ಮಗು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಹಾಗಾಗಿ ಯಾವ ಮಗು ಬಗ್ಗೆನೂ ನೀವು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡಬೇಡಿ. ನಾಳೆ ದಿನ ಅದು ಬದಲಾಗಬಹುದು. ನೀವು ಈಗಲೇ ಹೇಗೆ ಜಡ್ಜ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ ಆಗ್ತದೆ. ಅವರು ನಂಗೊಂದು ಚಾಲೆಂಜ್ ಕೊಟ್ರು. ಮೇಡಮ್, ಇಷ್ಟು ಮಾತಾಡ್ತಾ ಇದ್ದೀರಲ್ಲ, ಡೂ ಒನ್ ಥಿಂಗ್, ನಂಜುಂಡ ಸ್ವಾಮಿ ಇದನ್ನಲ್ಲ, ಅವನ್ನ ನೀವು ಪಾಸ್ ಮಾಡಿಸಿ ಅಂತ ಹೇಳಿದ್ರು. ನಾನು ಹೇಳ್ದೆ, ಪ್ರಯತ್ನ ಮಾಡ್ತೀನಿ, ಆಯ್ತಾ? ಆ ಮಗುಗೆ ಹೇಳುವ ರೀತಿನಲ್ಲಿ ನಾನು ಹೇಳುವ ಪ್ರಯತ್ನವನ್ನ ನಾನು ಮಾಡ್ತೀನಿ, ಖಂಡಿತ ಪ್ರಯತ್ನ ಅಂತೂ ನಡೆಯುತ್ತೆ ಅಂತ ಹೇಳಿದೆ. ನಾನು ಅಲ್ಲಿಗೆ ಸುಮ್ಮನಾದೆ. ನಂಜುಂಡ ಸ್ವಾಮಿನ ನಾನು ಸ್ಟಾಫ್ ರೂಮಿಗೆ ಕರೆಸ್ಕೊಂಡೆ, ಹೇಳಿದೆ ಡೈರೆಕ್ಟ್ ಆಗಿ, ನೋಡು, ನಿನ್ನ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಮಾಡ್ತೀಯಾ, ನೀನು ಓದ್ತೀಯಾ, ನನಗಾಗಿ ನೀನು ಓದಲೇಬೇಕು. ಆ ನಂಜುಂಡ ಸ್ವಾಮಿಗೆ ನಾನು ಹೇಳಿದೆ. ಆ ಹುಡುಗ ಹೇಳಿದ ಒಂದೇ ಮಾತು, ಮೇಡಮ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಮೇಡಮ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ಇದೊಂದೇ ಮಾತು ಹೇಳಿದ್ದು. ಅದಾದ ತಕ್ಷಣ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು ಮೇಡಮ್. ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ನಾನು ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದೆ. ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ, ನಾನು ಯಾವಾಗಲೂ ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ ಆ ಮಗುವಿನ ಹೆಸರಾಗ್ಲಿ ರಿಜಿಸ್ಟರ್ ನಂಬರ್ ಆಗ್ಲಿ ಯಾವತ್ತೂ ನಾನು ನೋಡಲ್ಲ. ಆನ್ಸರ್ ಮಾತ್ರ ನಾನು ಆ ಕಡೆ ಫೋಕಸ್ ಮಾಡ್ತಿರ್ತೀನಿ. ನಾನು ನೋಡ್ತಾ ಇರ್ಬೇಕಾದ್ರೆ ಆನ್ಸರು ತುಂಬಾ ಪ್ರಾಪರ್ ಆನ್ಸರು, ಬಹಳ ಖುಷಿ ಆಯ್ತು. ಟೋಟಲ್ ಮಾಡಿದೆ, ನೀವು ನಂಬಲ್ಲ ಮೇಡಮ್, ಯು ಕ್ಯಾನ್ಟ್ ಬಿಲೀವ್, ನೀವು ನಂಬಲ್ಲ, ಅದನ್ನ 92 ಮಾರ್ಕ್ಸ್ ಬಂತು. 92 ಅಂಕಗಳಿಗೆ ನಿಂತ್ಕೋತು. ನನಗೆ ಯಾರು 92 ಅಂಕ ತಗೊಳ್ಳೋರು? ಅದ್ರಲ್ಲೂ ಬಾಯ್ಸ್ ತಗೊಳಲ್ಲ ಮೇಡಮ್, ಗರ್ಲ್ಸ್ ಓದ್ತಾರೆ ನಮ್ಮಲ್ಲಿ. ಬಾಯ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್, ಬಹಳ ಕಷ್ಟ, ಅವರು ಓದೋದಿಲ್ಲ. ಸರಿ ಆಯ್ತು ಅಂತ ಹೇಳಿ ಯಾರು ಅಂತ ನೋಡಿದ್ರೆ ನಂಜುಂಡ ಸ್ವಾಮಿ. ಗ್ರೇಟ್. ಆಮೇಲಿಂದ ಸರಿ, ಆ ಹುಡುಗ ಅಲ್ಲೇ ಕೂತಿದ್ದ. ನಾನು 2 ಸಲ ಚೆಕ್ ಮಾಡಿದೆ. ನಾನು ಅದನ್ನ ಕೌಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು, ನನ್ನ ವ್ಯಾಲ್ಯೂಯೇಷನ್ ಸರಿ ಇಲ್ಲದೆ ಇರ್ಬೋದು. ಹೌ ಇಸ್ ಪಾಸಿಬಲ್, ನಂಜುಂಡ ಸ್ವಾಮಿ ಹೇಗೆ ಅಂತ ಅಂದ್ಬಿಟ್ಟು ಆಮೇಲೆ 2ನೇ ಸಲ ಕ್ರಾಸ್ ಚೆಕ್ ಮಾಡಿದ್ರೆ 92 ಬಂತು. ಮತ್ತೆ ಎಗೇನ್ ಆನ್ಸರ್ನ ಚೆಕ್ ಮಾಡಿದೆ, ಎಗೇನ್ 92 ಬಂತು. ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ ಮೇಡಮ್, ಆ ಕ್ಷಣ ನನ್ನ ಮಗಳೇ ಆ ಸ್ಥಾನದಲ್ಲಿ ಇದ್ದಿದ್ರು ಅಷ್ಟು ಖುಷಿ ಆಗ್ತಾ ಇರಲಿಲ್ಲ. ನನ್ನ ಮಾತಿಗೆ ಗೌರವ ಕೊಟ್ಟು ಅದನ್ನ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಮಗುವಿನಲ್ಲಿ ಒಬ್ಬ ಶಿಕ್ಷಕರಾದವರು ಪ್ರೀತಿಯನ್ನ ತೋರಿಸೋದ್ರಿಂದ ಪಡ್ಕೊಳ್ತೀವಿ ವಿನಃ ಕಳ್ಕೊಳ್ಳೋ ಅಂತದ್ದೇನಿಲ್ಲ. ಮಕ್ಕಳಿಗೆ ಭಯ ಪಡಿಸ್ಬೇಡಿ ನೀವು, ದಯಮಾಡಿ ಮಕ್ಕಳಿಗೆ ಪ್ರೀತಿ ಕೊಡಿ. ಆ ಮಕ್ಕಳಿಗೆ ಪ್ರೀತಿ ಗೌರವ ಒಬ್ಬ ಶಿಕ್ಷಕರಲ್ಲಿ ಬಂತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಅದಕ್ಕೆ ನಾನು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್, ನನ್ನ ವಿದ್ಯಾರ್ಥಿ, ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಮೇಡಮ್ ಎಲ್ಲ ಕಡೆ, ನಂಜುಂಡ ಸ್ವಾಮಿ. ಇವತ್ತು ಅವನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾನೆ ಮೇಡಮ್. ಬಹಳ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ಕೇಳಿದಾಗ ನಮಗೂ ಅಷ್ಟೇ ಖುಷಿ ಆಯ್ತು ಮ್ಯಾಮ್. ಅದಕ್ಕೆ ಯಾವ ಮಕ್ಕಳನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮೇಡಮ್. ಒಬ್ಬ ಟೀಚರ್ಸ್ ಆಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನವಾಗಿ ನೋಡ್ಬೇಕು. ನಿನ್ನಿಂದ ಸಾಧ್ಯ ಅನ್ನುವಂತಹ ಆತ್ಮವಿಶ್ವಾಸವನ್ನ ನಾವು ತುಂಬಿದಾಗ ಖಂಡಿತ ಆ ಮಗು ಓದೋದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡುತ್ತೆ ಮೇಡಮ್. ಹೌದು ಮ್ಯಾಮ್, ಇದು ಒಂದು ಲೈವ್ ಎಕ್ಸಾಂಪಲ್. ಹೌದು ಮೇಡಮ್, ಪ್ರತಿ ಶಿಕ್ಷಕರು ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ನೀಡೋದ್ರಿಂದ ಏನೆಲ್ಲ ಒಳ್ಳೆಯ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ನೈಜ ಉದಾಹರಣೆ ಅಂತ ಹೇಳ್ಬೋದು. ಹಾಗೇನೆ ಮೇಡಮ್, ಮನೆಯ ವಾತಾವರಣ ಕೂಡ ಓದಿಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಓದಿಗೆ ಹೇಗೆ ಸಹಾಯ ಆಗುತ್ತೆ ಮೇಡಮ್? ಖಂಡಿತ ಮೇಡಮ್, ಮನೆಯ ವಾತಾವರಣ ಮಗುವಿಗೆ ಕಲಿಕೆ ಮತ್ತು ಗ್ರಹಿಕೆಗೆ ಪೂರಕವಾಗಿರ್ಬೇಕು. ಕಲಿಕೆ ಮತ್ತು ಗ್ರಹಿಕೆಗೆ ಪೂರಕವಾಗಿರ್ಬೇಕು. ಮನೆಯ ವಾತಾವರಣ ಪ್ರಶಾಂತವಾಗಿರ್ಬೇಕು, ನಿಶ್ಶಬ್ದವಾಗಿರ್ಬೇಕು. ಮಕ್ಕಳು ಓದುವಂತ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಜೋರಾಗಿ ಮಾತಾಡೋದು, ಟಿವಿ ನೋಡೋದು, ಮೊಬೈಲ್ ಬಳಕೆಯನ್ನ ಮಾಡಬಾರ್ದು. ಮಗುವಿನ ಜೊತೆಗೆ ತಾವೂ ಕೂಡ ಕುಳಿತು
ದಿನನಿತ್ಯದ ಪೇಪರ್ಗಳನ್ನು ಓದುವಂತಹದ್ದು ಅಥವಾ ಮನೆಯ ಇನ್ನಿತರ ಕೆಲಸದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಾಗ ಖಂಡಿತ ಮಗು ಏಕಾಗ್ರತೆಯಿಂದ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನೆಯ ವಾತಾವರಣ ಏನಿದೆ ಅದು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ವಿದ್ಯಾರ್ಥಿ ಓದುವಂತಹ ವಾತಾವರಣ, ಮನೆ ವಾತಾವರಣ ಹೇಗಿರ್ಬೇಕು ಅಂದ್ರೆ ಕಲಿಕೆ ಮತ್ತು ಗ್ರಹಿಕೆಗೆ ಪೂರಕವಾಗಿರ್ಬೇಕು ಮೇಡಮ್. ಪೋಷಕರು ಕೂಡ ಅದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬೇಕಾಗುತ್ತೆ. ಮಕ್ಕಳು ಓದೋದಕ್ಕೆ ಪೋಷಕರ ಸಹಕಾರ ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾದ್ರೆ ಪೋಷಕರು ಮಕ್ಕಳ ಓದಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಹೇಳ್ತೀರಾ? ಪೋಷಕರು ಮಕ್ಕಳಿಗೆ ಓದಿನಲ್ಲಿ ಹೇಗೆ ಸಹಾಯ ಮಾಡಬಹುದು ಅಂತ ಹೇಳಿದ್ರೆ, ಟಿವಿ ಮೊಬೈಲ್ ಬಂದ್ ಮಾಡ್ಬೇಕು ಖಂಡಿತ ಪೋಷಕರು. ಅದೇ ದೊಡ್ಡ ಸಹಾಯ ಮೇಡಮ್, ಮಕ್ಳಿಗೆ ಮಾಡ್ತಕ್ಕಂಥ ದೊಡ್ಡ ಸಹಾಯ. ತುಂಬಾ ಜನ ಪೋಷಕರು ಏನ್ ಹೇಳ್ತಾರೆ, ನಿನ್ ಪಾಡಿಗೆ ನೀನ್ ರೂಮಲ್ಲಿ ಓದ್ಕೋ, ಸೀರಿಯಲ್ ಟೈಮ್ ಆಯ್ತು, ನಾನು ಸೀರಿಯಲ್ ನೋಡ್ಬೇಕು. ಖಂಡಿತ ಎಲ್ಲರೂ ಮನೇಲೂ ನಡೆಯುವಂತ ಘಟನೆ ಇದೆ, ನಿಮಗೆ ಗೊತ್ತಿರೋಂತ ವಿಚಾರ. ಸೀರಿಯಲ್ ಟೈಮ್ ಆಯ್ತು, ನಿನ್ ಪಾಡಿಗೆ ನೀನು ಓದ್ಕೋ. ಇದು ಹೇಗೆ ಸಾಧ್ಯ ಆಗುತ್ತೆ ಮೇಡಮ್? ಹೌದು, ರಾಂಗ್ ವೇ. ನಾನು ಇದನ್ನ ಒಪ್ಪಲ್ಲ. ಖಂಡಿತ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಹೊರಗಡೆ ಸೀರಿಯಲ್, ಟಿವಿಯಲ್ಲಿ ನಾವು ಸೀರಿಯಲ್ ನೋಡಬೇಕು ಅನ್ನುವಂಥದ್ದು, ಮಗು ಎದುರುಗಡೆ ಮೊಬೈಲ್ ಬಳಕೆಯನ್ನ ಮಾಡೋದು, ನೀನು ರೂಮಲ್ಲಿ ಕುತ್ಕೊಂಡು ಓದು ಅನ್ನುವಂಥದ್ದು ಬಹಳ ದೊಡ್ಡ ತಪ್ಪಾಗತ್ತೆ. ಹಾಗಾಗಿ ಪೋಷಕರಿಗೆ ಮಕ್ಕಳೇ ಆಸ್ತಿ ಖಂಡಿತ ಅಲ್ವಾ? ಮಕ್ಕಳು ಭವಿಷ್ಯದ ಮುಂದೆ ನಮಗೇನು ಇಲ್ಲ ಮೇಡಮ್. ಸೊ ಹಾಗಾಗಿ ನಮ್ಮ ಮನರಂಜನೆ ಏನಿದೆ ಅದನ್ನ ಮಕ್ಕಳಿಗಾಗಿ ನಾವು ತ್ಯಾಗ ಮಾಡಬೇಕಾಗತ್ತೆ. ಹೌದು, ನೀವು ಕೇಳಿದ್ರೆ ಬಹಳ ಫೈನ್ ಕ್ವಶನ್. ಪೋಷಕರು ಮಕ್ಕಳಿಗೆ ಓದಿನಲ್ಲಿ ಹೇಗೆ ಸಹಾಯ ಮಾಡ್ಬೋದು ಅಂತ ಹೇಳಿದ್ರೆ, ಟಿವಿ ಮತ್ತು ಮೊಬೈಲ್ ಅನ್ನ ಫಸ್ಟ್ ಬಂದ್ ಮಾಡಿ ನೀವು. ಖಂಡಿತ ಅಲ್ವಾ? ಆಗ ಅದು ದೊಡ್ಡ ಸಹಾಯ ಅಲ್ವಾ? ಹೌದು ಮ್ಯಾಮ್. ಮೇಡಮ್, ಹಾಗೇನೆ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಟಿವಿ ಬಳಕೆಯನ್ನ ಮಾಡೋದು ಹೆಚ್ಚಾಗಿದೆ. ಹಾಗಿದ್ರೆ ಟಿವಿ ಮೊಬೈಲ್ ಬಳಕೆಯನ್ನ ನಿಯಂತ್ರಿಸೋದಕ್ಕೆ ಪೋಷಕರು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಮೇಡಮ್? ಮೊದಲು ಪೋಷಕರೇ ಟಿವಿ ಮೊಬೈಲ್ ಬಳಕೆಯನ್ನ ಬಿಡಬೇಕು ಮೇಡಮ್. ಮಗು ಓದ್ತಾ ಕೂತಿದೆ ಅಂತ ಹೇಳಿದಾಗ ಇವ್ರ ಪತ್ರಿಕೆಗಳನ್ನ ಓದ್ಲಿ, ಮನೆಯ ಇನ್ನಿತರ ಕೆಲಸಗಳನ್ನ ಮಾಡ್ತಾ ಇರ್ಲಿ, ಮಗುಗೆ ಓದೋದ್ರ ಕಡೆ ಆಸಕ್ತಿ ಬರುತ್ತೆ. ಸೊ ಮಗು ಓದ್ತಾ ಇರೋ ಸಂದರ್ಭದಲ್ಲಿ ಇವರು ಮೊಬೈಲು ಟಿವಿ ಅಂತ ಹೇಳಿದ್ರೆ ಸಾಕಷ್ಟು ಮಾತಾಡಿದೀನಿ ಇದ್ರ ಬಗ್ಗೆ. ಹೌದು ಅಲ್ವಾ? ಆ ಮಗು ಏಕಾಗ್ರತೆಯಿಂದ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಟಿವಿ ಮೊಬೈಲ್ ಬಳಕೆಯನ್ನ ಮಗು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ಪೋಷಕರು ಅದನ್ನ ನಿಯಂತ್ರಿಸ್ಕೊಳ್ಳಿ. ಖಂಡಿತ. ಆಗ ಮಗು ಓದೋದ್ರ ಕಡೆಗೆ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದು. ಹೌದು ಮ್ಯಾಮ್, ಹೇಳ್ದಾಗೇನೆ ಅಂದ್ರೆ ಪೋಷಕರನ್ನ ಅನುಕರಣೆ ಮಾಡೋದೇ ಹೆಚ್ಚು. ಸೊ ಅವರು ಮೊದಲು ಫಸ್ಟ್ ಟಿವಿ ಮೊಬೈಲ್ನ ಬಳಸೋದನ್ನ ಕಡಿಮೆ ಮಾಡಿದ್ರೆ ತಾನಾಗೆ ಮಕ್ಕಳು ಓದಿನ ಕಡೆ ಗಮನ ಕೊಡ್ತಾರೆ ಅಂತ ಹೇಳಿದ್ರಿ. ಮ್ಯಾಮ್, ಪರೀಕ್ಷೆಗೆ ಮುಂಚೆ ಮಕ್ಕಳಿಗೆ ಯಾವ ರೀತಿಯ ತಯಾರಿ ಮಾಡಬೇಕು ಅಂತ ಹೇಳ್ತೀರಾ? ಬಿಫೋರ್ ಎಕ್ಸಾಮ್ ಅಂಡ್ ಆಫ್ಟರ್ ಎಕ್ಸಾಮ್ ಮಕ್ಕಳಿಗೆ ನಾನು ಫಸ್ಟ್ ಹೇಳೋದು ಆರೋಗ್ಯ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಹೇಳೋದೇ ಅಷ್ಟು. ನಾವು ಕಾಲೇಜ್ನಲ್ಲಿ ಯಾಕಮ್ಮ ಬಂದಿರಲಿಲ್ಲ, ಯಾಕಪ್ಪ ನೀನು ಬಂದಿರಲಿಲ್ಲ ನಿನ್ನೆ? ಮೇಡಮ್, ನಮಗೆ ಆರೋಗ್ಯ ಸರಿ ಇರಲಿಲ್ಲ. ಪೋಷಕರೇ ಫೋನ್ ಮಾಡ್ತಾರೆ, ಆರೋಗ್ಯ ಸರಿ ಇಲ್ಲ. ಹೆಲ್ತ್ ಇಸ್ ವೆಲ್ತ್, ಆರೋಗ್ಯನೇ ಸಂಪತ್ತು ಅಲ್ವಾ? ಆರೋಗ್ಯ ಒಂದಿದ್ರೆ ನಾವು ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಆರೋಗ್ಯ ಒಂದಿಲ್ಲ ಅಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಬಿಗ್ ಝೀರೋ. ಖಂಡಿತ ಅಲ್ವಾ? ಸೊ ಹಾಗಾಗಿ ಮನೆಯಲ್ಲಿ ರುಚಿಯಾದಂತಹ ಅಮ್ಮ ಮಾಡಿದ ಅಡಿಗೆಯನ್ನೇ ಊಟ ಮಾಡಬೇಕು. ಔಟ್ಸೈಡ್ ಫುಡ್ಗಳು, ಜಂಕ್ ಫುಡ್ಗಳು, ಆಯಿಲ್ ಕಂಟೆಂಟ್ ಅಡಿಗೆಗಳನ್ನ ಇದನ್ನ ಕಡಿಮೆ ಮಾಡಬೇಕು. ನಾನು ಯಾವಾಗ್ಲೂ ಕೂಡ ಹೇಳ್ತಿರ್ತೀನಿ, ಆರೋಗ್ಯಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಹೌದು, ಆರೋಗ್ಯ ಒಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ದೆನ್ ಪರೀಕ್ಷೆಯ ಹಿಂದಿನ ದಿನ ನಾನು ಹೇಳ್ದೆ ಬಿಫೋರ್ ಎಕ್ಸಾಮ್ ಅಂಡ್ ಆಫ್ಟರ್ ಎಕ್ಸಾಮ್ ಅಂತ ಹೇಳಿ. ಅದನ್ನ ಈಗಲೇ ನಾನು ಹೇಳ್ತಾ ಇದ್ದೀನಿ. ಬಿಫೋರ್ ಎಕ್ಸಾಮ್, ನಾಳೆ ಎಕ್ಸಾಮ್ ಇದೆ, ಇವತ್ತು ಮಗುಗೆ ಯಾವುದೇ ಒತ್ತಡ ಇರಬಾರ್ದು. ನಾಳೆಗೆ ಏನೇನ್ ಬೇಕಾಗಿದೆ ನಿನಗೆ? ನಿನ್ನ ಅಡ್ಮಿಷನ್ ಟಿಕೆಟ್ ತಗೊಂಡಿದ್ಯಾ, ಹಾಲ್ ಟಿಕೆಟ್ ತಗೊಂಡಿದ್ಯಾ, ID ಕಾರ್ಡ್ ಇದೆಯಾ, ಪೆನ್, ಪೆನ್ಸಿಲ್, ಸ್ಕೇಲ್, ಏನೇನ್ ಬೇಕು ನಿನಗೆ ಪರೀಕ್ಷಾ ಪೂರ್ವ ಸಿದ್ಧತೆಗೆ ಎಲ್ಲವನ್ನ ತಗೊಳ್ಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪು ಏನು ಅಂತ ಹೇಳಿದ್ರೆ, ಫ್ರೆಂಡ್ಸ್ ಜೊತೆಗೆ ಮಾತಾಡಬಾರ್ದು ಮೇಡಮ್, ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಯಾವುದೇ ಫ್ರೆಂಡ್ಸ್ ಕೂಡ ಪ್ರಾಪರ್ ಆನ್ಸರ್ ಕೊಡಲ್ಲ. ಓದಿದೀಯೇನಮ್ಮ ಅಂತ ಕೇಳಿದಾಗ, ಇಲ್ಲ ಕಣೆ ನನ್ಗೆ ಹುಷಾರಿರ್ಲಿ, ನಾನೇನು ಓದಿಲ್ಲ, ಅಥವಾ ಇಲ್ಲ ನಾನು ಕಂಪ್ಲೀಟ್ ಎಲ್ಲ ರೀಡ್ ಮಾಡಾಯ್ತು, ಓದಾಯ್ತು ಅಂತ ಹೇಳಿದ್ರೆ ಎರಡೂ ಸಂದರ್ಭಗಳು ಕೂಡ ಮಗುವಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ನನ್ನ ಮಕ್ಕಳಿಗೆ ನಾವೇನ್ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಫೋರ್ ಎಕ್ಸಾಮ್ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಡಿಸ್ಕಷನ್ ಮಾಡಬೇಡಿ. ಅಕಸ್ಮಾತ್ ಆಗಿ ನಾನು ಕಂಪ್ಲೀಟ್ ಓದಿದೀನಿ, ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಣೆ ಅಂತ ಹೇಳಿದಾಗ ಈ ಮಗು ಆ ಕ್ವಶನ್ ಓದಿಲ್ಲ ಅಂತ ಹೇಳಿದ್ರೆ ಓದಿರ್ತಕ್ಕಂಥ 30 ಕ್ವಶನ್ಗಳು ಹೊರಟೋಗುತ್ತೆ. ಸೊ ಹಾಗಾಗಿ ಯಾವತ್ತೂ ಕೂಡ ಹಿಂದಿನ ದಿನ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ.
ದೆನ್ ಆಫ್ಟರ್ ಎಕ್ಸಾಮು, ಪರೀಕ್ಷೆ ಮುಗಿದ ನಂತರವೂ ಅಷ್ಟೇ ನನ್ನ ಮಗುಗೆ ಹೇಳೋದು, ಪರೀಕ್ಷೆ ಮುಗಿದ ನಂತರ ಇದಕ್ಕೇನ್ ಬರ್ದೆ ಕೇಳಕ್ ಹೋಗ್ಬಾರ್ದು. ಹೌದು. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಹೌದಾ ಇದು ರಾಂಗ್ ಆನ್ಸರ್, ನಾಳೆ ಮಗು ಅಯ್ಯೋ ತಪ್ಪು ಮಾಡ್ಬಿಟ್ಟಿದೀನಲ್ಲ ಅಂತ ಅನ್ಕೊಂಡು ಮುಂದಿನ ಎಕ್ಸಾಮ್ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫಾಸ್ಟ್ ಇಸ್ ಫಾಸ್ಟ್, ಜಸ್ಟ್ ಫರ್ಗೆಟ್ ಇಟ್, ಗೋ ಅಹೆಡ್. ಹೌದು ಮ್ಯಾಮ್. ಅಲ್ವಾ? ಹಾಗಾಗಿ ಮಗು ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರಬೇಕು. ಎಕ್ಸಾಮ್ ಮುಗಿಸ್ದೆ ನಾನು ಹೋದೆ, ಯಾವುದೇ ಕಾರಣಕ್ಕೂ ಬಿಫೋರ್ ಅಂಡ್ ಆಫ್ಟರ್ ಎಕ್ಸಾಮ್ ಇದೆಯಲ್ಲ ಮೇಡಮ್, ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಕಷನ್ ಮಾಡಬಾರ್ದು. ನೆಕ್ಸ್ಟ್ ಎಕ್ಸಾಮ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗಿರುತ್ತೆ ಅಲ್ವಾ? ಹೌದು ಮ್ಯಾಮ್. ಮ್ಯಾಮ್, ಈಗಿನ ಮಕ್ಕಳು ಪರೀಕ್ಷೆ ಅಂದ್ರೆ ಭಯ ಪಡೋದು ಹೆಚ್ಚು. ಹಾಗಿದ್ರೆ ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನ ಹೇಗೆ ಕಡಿಮೆ ಮಾಡೋದು ಮ್ಯಾಮ್? ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಪೋಷಕರು ಮಗುವಿನ ಮೇಲೆ ಮಿತಿ ಮೀರಿ ಒತ್ತಡವನ್ನ ಹಾಕಬಾರ್ದು. ಖಂಡಿತ ಅಲ್ವಾ? ಶಿಕ್ಷಕರು ಅಷ್ಟೇನೆ ಒತ್ತಡವನ್ನ ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಕರ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ಪರೀಕ್ಷೆ ಅಂದ್ರೆ ಹೇಗಿರುತ್ತೆ, ನಾವು ಮಕ್ಕಳನ್ನ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ, ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ಕೊಡಬೇಕಾಗತ್ತೆ. ಜೊತೆಗೆ ಪೋಷಕರು ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆ ಇನ್ನೇನು ಹತ್ರದಲ್ಲಿ ಇದೆ ಅಂತ ಹೇಳಿದಾಗ ಭಯ ಪಡಿಸಬಾರ್ದು. ಆ ಮಕ್ಕಳಿಗೆ ಹೆಚ್ಚು ಪ್ರೀತಿಯನ್ನ ಕೊಡ್ಬೇಕಾಗತ್ತೆ. ಅವ್ರಿಗೆ ಹೇಳ್ಬೇಕು, ಆತ್ಮಸ್ಥೈರ್ಯವನ್ನ ತುಂಬಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಪರೀಕ್ಷೆ ಮುಖ್ಯವಲ್ಲ, ಪರೀಕ್ಷೆಗಿಂತ ದೊಡ್ಡದು ಅಂತ ಹೇಳಿದ್ರೆ ಜೀವನ. ಹೌದು. ಯಾಕಂತ ಹೇಳಿದ್ರೆ ಏನಾಗುತ್ತೆ, ಶಿಕ್ಷಕರು ಒತ್ತಡ ಹಾಕುವಂತಹದ್ದು, ಅಥವಾ ಪೋಷಕರು ಏನ್ ಮಾಡ್ತಾರೆ, ತಮಗೆ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕಾಗ್ಲಿಲ್ಲ ಅದನ್ನ ಮಕ್ಕಳ ಮೂಲಕ ಈಡೇರಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ಒತ್ತಡವನ್ನ ಹಾಕ್ತಾ ಇರ್ತಾರೆ. ಆಗ ಮಗುವಿನ ಮೇಲೆ ವಿಪರೀತ ಒತ್ತಡ ಬೀರತ್ತೆ. ಹೌದು ಮ್ಯಾಮ್. ಖಂಡಿತ ಆ ಕೆಲಸ ಯಾವ ಪೋಷಕರು ಮಾಡಬಾರ್ದು. ಏನಂತ ಹೇಳಿದ್ರೆ, ಪರೀಕ್ಷೆ ಅನ್ನೋದು ಇವತ್ತಿಲ್ಲ ನಾಳೆ ಮಾಡ್ತೀವಿ, ನೀನ್ ಇದುವರೆಗೂ ಸಿದ್ಧತೆ ಮಾಡ್ಕೊಂಡಿದೀಯಪ್ಪ, ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡು, ನಿನ್ ಪ್ರಯತ್ನ ನೀನು ಮಾಡು. ಆದರೆ ಪರೀಕ್ಷೆಗಿಂತ ದೊಡ್ಡದು ಜೀವನ ಮಗು ಅಂತ ಆ ಮಗುವಿನಲ್ಲಿ ಆತ್ಮಸ್ಥೈರ್ಯವನ್ನ ನಾವು ತುಂಬಿದಾಗ ಖಂಡಿತ ಆ ಮಗುವಿಗೆ ಪರೀಕ್ಷೆ ಭಯ ಇರೋದಿಲ್ಲ ಮೇಡಮ್. ನನ್ನ ಅನಿಸಿಕೆ. ಖಂಡಿತ ಮ್ಯಾಮ್, ನೀವು ಹೇಳ್ದಾಗೇನೆ ಈಗ ಮಕ್ಕಳನ್ನ ಪರೀಕ್ಷೆಯಲ್ಲಿ ಕೂರಿಸ್ಬೇಕು ಅಂತಂದ್ರೆ ತಂದೆ ತಾಯಿ ಆಸೆ ಪಡೋದೇ ಹಾಗೆ, ಹೆಚ್ಚು ಮಾರ್ಕ್ಸ್ ತೆಗಿ ಅಂತ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ ಮಕ್ಕಳು. ಬದುಕಿನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಾನು ಹೇಳಿ ಮ್ಯಾಮ್. ಹಾಗಾದ್ರೆ ಪುನರಾವಲೋಕನ ಮಾಡೋದು ಅದು ಸರಿಯಾದ ವಿಧಾನ ಯಾವುದು ಮ್ಯಾಮ್? ಮೇಡಮ್, ಅಲ್ಲಿ ದೇರ್ ಆರ್ 3 steps. ನಾನು 3 ಹಂತಗಳನ್ನ ನಾನು ಹೇಳ್ತೀನಿ. ರೀಡಿಂಗ್, ರೀಕಾಲ್, ರೈಟಿಂಗ್. ಓದಬೇಕು, ಮನದಟ್ಟು ಮಾಡ್ಕೋಬೇಕು, ಬರಿಬೇಕು. ನಮ್ಮ ಮಕ್ಳಿಗೆ ನಾನು ಅದನ್ನೇ ಹೇಳೋದು. ಮಕ್ಳೇ ಓದೋದಕ್ಕೆ ಹೇಗ್ ಮೇಡಮ್ ಓದಬೇಕು, ನನ್ ಮನ್ಸಲ್ಲಿ ಏನು ಉಳ್ಕೊಳ್ಳಲ್ಲ, ನಾನು ಓದ್ತೀನಿ ಮೇಡಮ್, ಮರ್ತ್ಕೊಂಡ್ಬಿಡ್ತೀನಿ, ನಾನು ಏನ್ ಮಾಡ್ಲಿ? ತುಂಬಾ ಮಕ್ಳು ಈ ಪ್ರಶ್ನೆನ ಕೇಳ್ತಾ ಇರ್ತಾರೆ. ನಮಗೂ ಅದೇ ಸಮಸ್ಯೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು 3 ಮೆಥಡ್ ಮೇಡಮ್. ಅದಕ್ಕೆ ಫಸ್ಟ್ ಮಗು ಓದ್ಬೇಕು, ಏಕಾಗ್ರತೆಯಿಂದ ಓದಬೇಕು, ಮನಸ್ಸಿಟ್ಟು ಓದಬೇಕು. ಅದಾದ ನಂತರ 10 ನಿಮಿಷ ಕಣ್ಣು ಮುಚ್ಚಿ ಅದನ್ನ ಮನದಟ್ಟು ಮಾಡ್ಕೋಬೇಕು. ನಾನು ಏನ್ ಓದ್ದೆ ಇಷ್ಟೊತ್ತವರ್ಗುನುವೆ ಅದನ್ನ. ಯಾಕಂದ್ರೆ ಅಲ್ಲಿ ಏನಾದ್ರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ತಕ್ಷಣ ಅಲ್ಲಿ ನೋಡಿದಾಗ ಅದು ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ 3rd ಮೆಥಡ್ ಅಂತ ಹೇಳಿದ್ರೆ ಓದಿರೋದನ್ನ ಬರಿಬೇಕು. ಈ 3 ಮೆಥಡ್ ಮಾಡಿದ್ರೆ ಮೇಡಮ್ ಲೈಫ್ ಲಾಂಗ್ ಆ ಮಗು ಓದಿರ್ತಕ್ಕಂಥ ವಿಚಾರಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಮ್ಯಾಮ್. ಅಲ್ವಾ? ಓದ್ಬೇಕು, ಮನದಟ್ಟು ಮಾಡ್ಕೋಬೇಕು, ಬರಿಬೇಕು. 3 ಮೆಥಡ್ ಮೇಡಮ್. ಒಂದು ಸುಲಭವಾದ ಮೆಥಡ್ ಮೂಲಕ ರಿವಿಷನ್ ಮಾಡುವ ಸರಿಯಾದ ವಿಧಾನ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯ ಮತ್ತೆ ನಿದ್ರೆ ಎಷ್ಟು ಮುಖ್ಯ ಆಗುತ್ತೆ ಮ್ಯಾಮ್ ಮಕ್ಕಳಿಗೆ? ಮೇಡಮ್, 2 ಮುಖ್ಯ. ಆರೋಗ್ಯನೂ ಮುಖ್ಯ, ನಿದ್ರೆನೂ ಮುಖ್ಯ. ಆರೋಗ್ಯದ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಮಾತಾಡಿದ್ದೀನಿ, ವೆಲ್ತ್ ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ. ಇನ್ನು ನಿದ್ರೆ ಮೇಡಮ್, ನಮ್ಮ ಮಕ್ಳು ಎಕ್ಸಾಮ್ ಟೈಮಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೇಡಮ್ ವಿಪರೀತ ನಿದ್ದೆ, ನನಗೆ ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹೌದ್ರಪ್ಪ, ನಿದ್ದೆ ಬರುತ್ತೆ, ಸಹಜ ಅದು. ಎಕ್ಸಾಮ್ ಮುಗಿದ ಮೇಲೆ ನಿಮ್ಗೆ ನಿದ್ದೆ ಬರಲ್ಲ, ಎಕ್ಸಾಮ್ಗಿಂತ ಮುಂಚೆ ನಿಮಗೆ ನಿದ್ದೆ ಬರ್ತಾ ಇರುತ್ತೆ ಅಂತ. ನಿದ್ದೆ ಬಹಳ ಇಂಪಾರ್ಟೆಂಟ್ ಮೇಡಮ್. ಹೌದು ಮ್ಯಾಮ್, ಖಂಡಿತ. ನಿದ್ರೆ ಚೆನ್ನಾಗಿ ಮಾಡಿದ್ರೇನೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿದ್ರೆ ಮತ್ತು ಆರೋಗ್ಯ ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ ಮಗುವಿಗೆ ಪರೀಕ್ಷಾ ಸಮಯದಲ್ಲಿ 6-7 ಗಂಟೆ ನಿದ್ದೆ ಮಾಡಬಹುದು. ಜೊತೆಗೆ ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿರುತ್ತೆ ಆ ಟೈಮಲ್ಲಿ ಓದಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನಮ್ಗೆ ನಿದ್ದೆಯನ್ನ ಏನು ಕಂಟ್ರೋಲ್ ಮಾಡ್ಕೊಂಡು ನಾವು ಬಲವಂತವಾಗಿ ಓದುವಂತ ಪ್ರಯತ್ನ ಇದೆಯಲ್ಲ, ಆ ಕೆಲಸನ ದಯಮಾಡಿ ಯಾವ ಮಕ್ಳು ಮಾಡಕ್ ಹೋಗ್ಬೇಡಿ. ನಿನಗ್ ಚೆನ್ನಾಗಿ ನಿದ್ದೆ ಬಂತ, ನಿದ್ದೆ ಮಾಡ್ಬಿಡು. ನನ್ನ ಮಕ್ಳಿಗೆ ಅದನ್ನೇ ಹೇಳುದು, ನಿದ್ದೆನ ನಿಂಗೆ ಕಂಟ್ರೋಲ್ ಮಾಡಕ್ ಆಗ್ತಾ, ನಿದ್ದೆ ಮಾಡು. ಎಷ್ಟವರ್ ನಿದ್ದೆ ಮಾಡ್ತೀಯ ನೀನು? ಅರ್ಧ ಗಂಟೆ, 1 ಗಂಟೆ, ಓಕೆ.
ನಿದ್ದೆ ಮಾಡು ಚೆನ್ನಾಗಿ. ನಿದ್ದೆ ಮಾಡಿದ ನಂತರ ನೀನು 2 ಗಂಟೆನಲ್ಲಿ ಓದ್ತಕ್ಕಂತಹ ವಿಚಾರಗಳನ್ನ ನಿನಗೆ 20 ನಿಮಿಷದಲ್ಲಿ ಅರ್ಥ ಆಗತ್ತೆ. ಹೌದು, ಯಾಕಂದ್ರೆ ಆ ಟೈಮಲ್ಲಿ ನಿನಗೆ ಮಾನಸಿಕ ಮತ್ತು ದೈಹಿಕ ಒತ್ತಡ ಇರಲ್ಲ. ಹೌದು ಅಲ್ವಾ? ಇಲ್ಲಿ ಟೈಮ್ ಸೇವ್ ಆಗ್ಲಿಲ್ವಾ, ನೀನ್ ರಿಲ್ಯಾಕ್ಸ್ ಆಗ್ಲಿಲ್ವಾ ಅಲ್ವಾ? ಸೊ ಹಾಗಾಗಿ ಮಕ್ಳೇ ನಾನು ಹೇಳೋದು ಇಷ್ಟೇನೆ, ನೀವು ನಿದ್ದೆಗೆಟ್ಟು ಓದಕ್ ಹೋಗ್ಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. 2 ಗಂಟೆನಲ್ಲಿ ಓದುವಂತಹದ್ದು 20 ನಿಮಿಷದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನೀವ್ ಯಾವಾಗ ನಿದ್ದೆಗೆಡ್ತೀರಾ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರತ್ತೆ. ಆರೋಗ್ಯ ಹೋಯ್ತು ಅಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಗಾನ್. ಹೌದು, ಖಂಡಿತ. ಸೊ ಹಾಗಾಗಿ ಆರೋಗ್ಯ ಮತ್ತು ನಿದ್ರೆ ಎರಡೂ ಕೂಡ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಮಗುಗೆ ಆರೋಗ್ಯನೂ ಇಂಪಾರ್ಟೆಂಟ್, ನಿದ್ರೆನೂ ಇಂಪಾರ್ಟೆಂಟ್. ಇದನ್ನ ಮಗು ಬ್ಯಾಲೆನ್ಸ್ ಮಾಡ್ಬೇಕು. ಹೌದು ಮ್ಯಾಮ್ ಅಲ್ವಾ? ನಿದ್ದೆಗೆಟ್ಟು ದಯಮಾಡಿ ಓದಕ್ ಹೋಗ್ಬೇಡಿ ಮಕ್ಳೇ, ನಾನಷ್ಟೇ. ಹೌದು, ಎಲ್ರೂ ಹಾಗೇನೆ ಮಾಡೋದು, ನಿದ್ದೆ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಿದ್ದೆಯಿಂದನೇ ಆರೋಗ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಮ್ಯಾಮ್. ಹಾಗೇನೆ ಅಂದ್ರೆ ಓದಿನಲ್ಲಿ ಹಿಂದುಳಿದಿರುವಂತ ಮಕ್ಕಳಿಗೆ ಶಿಕ್ಷಕರು ಹೇಗೆ ಪ್ರೋತ್ಸಾಹವನ್ನು ನೀಡಬೇಕು ಮ್ಯಾಮ್? ಮೇಡಮ್, 5 ಬೆರಳುಗಳು ಒಂದೇ ಸಮ ಇರಲ್ಲ. ಕೆಲವು ಮಕ್ಕಳು ನಾವು ಹೇಳ್ತಾ ಇದ್ದಾಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು 2ನೇ ಸಲ ರಿವಿಷನ್ ಮಾಡಿದಾಗ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಕೆಲವರು ಸ್ವಲ್ಪ ಅವ್ರಿಗೆ ನಾವು ಹೆಚ್ಚು ಹೇಳಬೇಕಾದಂತ ಅವಶ್ಯಕತೆ ಇರತ್ತೆ. ಕೆಲವು ಮಕ್ಕಳು ಓದಿನಲ್ಲಿ ಬಹಳ ಹಿಂದುಳಿದಿರ್ತಾರೆ. ಒಬ್ಬ ಶಿಕ್ಷಕ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣ್ಬೇಕು ಮೇಡಮ್. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದೀನಿ. ಯಾರನ್ನು ಕೂಡ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಹೇಳೋದು ಇಷ್ಟೇ, ದೇವರು ಯಾರಿಗೂ ವರ ಆಗ್ಲಿ ಶಾಪ ಆಗ್ಲಿ ಕೊಡಲ್ಲ. ಅವನು ಕೊಡೋದು ಒಂದೇ, ಅವಕಾಶಗಳನ್ನ ಕೊಡ್ತಾನೆ. 100 ಮಕ್ಕಳು ಕೂತಿದ್ದಾರೆ ಅಂತ ಹೇಳಿದ್ರೆ ಒಬ್ರು ಟೀಚರ್ ಒಂದೇ ತರ ಪಾಠ ಮಾಡೋದು. ಅದ್ರಲ್ಲಿ ಒಬ್ಬ ಡಿಸ್ಟಿಂಕ್ಷನ್ ಬರ್ತಾನೆ, ಅದರಲ್ಲಿ ಕೆಲವು ಮಕ್ಕಳು ಫಸ್ಟ್ ಕ್ಲಾಸ್ ಬರ್ತಾರೆ, ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಆದ್ರೆ ಒಬ್ಬ ಶಿಕ್ಷಕನ ದೃಷ್ಟಿಯಲ್ಲಿ ಎಲ್ಲಾ ಮಕ್ಕಳು ಒಂದೇ. ನಾನ್ ನಮ್ಮ ಮಕ್ಕಳಿಗೆ ಹೇಳೋದು ಇಷ್ಟೇನೆ, ನೀವು ದೇವರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದು ನಿಮಗೆ ವರ ಆಗತ್ತೆ. ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದೇ ನಿಮಗೆ ಶಾಪ ಆಗತ್ತೆ. ಸೊ ಹಾಗಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳುಗಳಿಗೆ ನಾನು ಹೇಳೋದು ಇಷ್ಟೇನೆ, ನಾವು ಹಿಂದುಳಿದಿರ್ತಕ್ಕಂಥ ಮಕ್ಕಳುಗಳಿಗೆ ಭಯದ ವಾತಾವರಣವನ್ನ ಹೋಗಲಾಡಿಸ್ಬೇಕು ಮೇಡಮ್. ಆ ಮಕ್ಕಳನ್ನೇ ಜಾಸ್ತಿ ನಾವು ಪ್ರೀತಿ ಮಾಡ್ಬೇಕಾಗತ್ತೆ ಅಲ್ವಾ? ಯಾವಾಗ ಭಯಕ್ಕಿಂತ ಪ್ರೀತಿ ಜಾಸ್ತಿ ಆಗತ್ತೆ, ಪ್ರೀತಿಯಿಂದ ಆ ಮಗುವಿಗೆ ಸರಳವಾದಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕೊಡೋದ್ರ ಜೊತೆಗೆ ಅವರಲ್ಲಿ ನಾನು ಪಾಸ್ ಆಗ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ನಾವು ತುಂಬ್ತಾ ಹೋದ್ರೆ ಖಂಡಿತ ಹಿಂದುಳಿದಿರ್ತಕ್ಕಂಥ ಮಕ್ಕಳುಗಳು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ. ನಾನು ಕಾನ್ಫಿಡೆಂಟ್ ಇದೆ ಮೇಡಮ್. ನನ್ನ ಪ್ರತಿ ಸ್ಟೂಡೆಂಟ್ಸ್ ಅನ್ನ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಪಾಸ್ ಮಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಮಗುಗೆ ನಾನು ಏನ್ ಹೇಳ್ಕೊಡ್ಬೇಕು, ಈ ಮಗುಗೆ ಎಷ್ಟು ಗ್ರಾಸ್ಪಿಂಗ್ ಪವರ್ ಇದೆ, ಆ ಮಗುವಿನಲ್ಲಿ ನಾನು ಪಾಸ್ ಮಾಡೇ ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸವನ್ನ ತುಂಬಿ ಸರಳವಾದಂತಹ ಪ್ರಶ್ನೆಗಳನ್ನ ಹೇಳ್ಕೊಟ್ಟು ಸುಲಭವಾಗಿ ಉತ್ತರವನ್ನ ಹೇಳೋದು ಹೇಗೆ, ಇದನ್ನ ಹೇಳಿದಾಗ ಆ ಮಗು ಹೌದು ನಾನು ಪಾಸ್ ಆಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ ನಮ್ ಜೀವನ ಕೂಡ ಹಾಗೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಬಿ ಪಾಸಿಟಿವ್ ಆಲ್ವೇಸ್. ನಾನು ಪಾಸ್ ಮಾಡಿಸ್ತೀನಿ, ಪಾಸ್ ನನ್ನ ಮಕ್ಕಳು ಯಾವಾಗ್ಲೂ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ. ಆ ಭರವಸೆ ಶಿಕ್ಷಕರಿಗೂ ಇರಬೇಕು, ಜೊತೆಗೆ ಮಕ್ಕಳಲ್ಲೂ ಕೂಡ ಇರಬೇಕು. ಹಾಗಾಗಿ ಮಕ್ಕಳಿಗೆ, ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಭಯ ಪಡ್ಸಕ್ ಹೋಗ್ಬೇಡಿ. ಶಿಕ್ಷಕರಿಗೆ ನಾನು ಹೇಳುವಂತಹದ್ದು, ಮಕ್ಕಳನ್ನ ಪ್ರೀತಿಸಿ, ಅವರ ಒಂದು ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕು, ಅವರನ್ನ ನಾವು ಗೌರವಿಸಬೇಕು. ಆಗ ಅವ್ರ ಪರಿಸ್ಥಿತಿಗಳು ಹೇಗಿರುತ್ತೋ ನಮಗೆ ಗೊತ್ತಿಲ್ಲ ಮೇಡಮ್. ಮನೆ ವಾತಾವರಣ ಆಗಿರ್ಬೋದು, ಆರೋಗ್ಯದ ಪರಿಸ್ಥಿತಿಗಳಾಗಿರ್ಬೋದು, ಯಾವ ಒತ್ತಡದಿಂದ ಆ ಮಗು ಓದೋದ್ರಲ್ಲಿ ಹಿಂದುಳಿದಿದೆ, ಇದನ್ನ ನಾವು ಅರ್ಥ ಮಾಡ್ಕೊಂಡು ಆ ಮಗುವನ್ನ ನಾವು ಸ್ಟಡಿ ಮಾಡಿ ಏನ್ ಬೇಕು ಅದನ್ನ ಕೊಟ್ಟಾಗ ಖಂಡಿತ ಹಿಂದುಳಿದ ಮಕ್ಕಳುಗಳು ಕೂಡ ಆತ್ಮವಿಶ್ವಾಸದಿಂದ ಫಸ್ಟ್ ಕ್ಲಾಸ್ ಅಲ್ಲೇ ಖಂಡಿತ ಪಾಸ್ ಮಾಡ್ತಾರೆ ಮೇಡಮ್. ಆ ಭರವಸೆ ನನಗಿದೆ ಮ್ಯಾಮ್. ಹಾಗೇನೆ ಮಕ್ಕಳ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಕ್ಕೆ ಶಿಕ್ಷಕರಿಗೆ ಏನ್ ಮಾಡ್ಬೇಕಾಗುತ್ತೆ ಮ್ಯಾಮ್? ಮೇಡಮ್, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಮಕ್ಕಳಲ್ಲಿ ಫಸ್ಟ್ ಆತ್ಮವಿಶ್ವಾಸವನ್ನ ತುಂಬಬೇಕು. ಜೊತೆಗೆ ಒಬ್ಬ ಟೀಚರ್ ಬಗ್ಗೆ ಆ ಮಗುವಿಗೆ ಭಯಕ್ಕಿಂತ ಜಾಸ್ತಿ ಪ್ರೀತಿ ಇರಬೇಕು. ಖಂಡಿತ. ಆ ಸಬ್ಜೆಕ್ಟ್ ನಲ್ಲಿ ಯಾವಾಗ ಒಂದು ಮಗು ಟೀಚರ್ಸ್ ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ, ಆ ಸಬ್ಜೆಕ್ಟ್ ಅನ್ನು ಕೂಡ ಇಷ್ಟಪಡ್ತಾ ಹೋಗ್ತಾರೆ. ಹೌದು ಮ್ಯಾಮ್, ನಿಜ ಅದು. ಜೊತೆಗೆ ಶಿಕ್ಷಕರು ಕ್ಲಾಸ್ ರೂಮ್ಗೆ ಹೋಗ್ಬೇಕಾದ್ರೆ ಹಸನ್ಮುಖಿಯಾಗಿ ಹೋಗ್ಬೇಕು. ನಮ್ದು ಎಷ್ಟೇ ಒತ್ತಡಗಳಿರ್ಲಿ ಮೇಡಮ್, ಅದನ್ನ ನಾವು ಕ್ಯಾರಿ ಮಾಡಬಾರ್ದು ಕ್ಲಾಸ್ ರೂಮ್ಗೆ. ಹಸನ್ಮುಖಿಯಾಗಿ ಹೋಗ್ಬೇಕು, ಆತ್ಮವಿಶ್ವಾಸದಿಂದ ಸಂತೋಷದಿಂದ ಕ್ಲಾಸ್ ರೂಮ್ಗೆ ನಾವು ಎಂಟ್ರಿ ಕೊಡ್ಬೇಕಾಗತ್ತೆ. ಜೊತೆಗೆ ಶಿಕ್ಷಕರು
ಪದೇ ಪದೇ ಮಕ್ಕಳಿಗೆ ನಾವು ಹೇಳ್ತಾ ಇರ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ನೋಡ್ರಪ್ಪ, ನೀವು ಪೂರ್ಣ ವಿದ್ಯಾವಂತರಾಗಬೇಕು ಅಂತ ಹೇಳಿದ್ರೆ ಒಂದು ಭಯ, ನಾಚಿಕೆ ಎರಡನ್ನ ಬಿಡ್ಬೇಕು. ಖಂಡಿತ. ಯಾವ ವಿದ್ಯಾರ್ಥಿಗಳಿಗೆ ಭಯ, ನಾಚಿಕೆ ಇರುತ್ತೆ ಅವ್ರು ಪರಿಪೂರ್ಣ ವಿದ್ಯಾವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಹೌದು ಮ್ಯಾಮ್. ಪಾಠ ಯಾವ ತರ ಕೇಳಬೇಕು ಅಂತ ಹೇಳಿದ್ರೆ, ನಾವು ಪಾಠ ಮಾಡ್ತಾ ಇದೀವಿ ಅಂದ್ರೆ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅದು ಗೊತ್ತಾಗ್ಬಾರ್ದು ಮೇಡಮ್. ಹೌದು. ಆ ತರ ಏಕಾಗ್ರತೆಯಿಂದ ಅವರು ಪಾಠವನ್ನ ಕೇಳ್ಬೇಕಾಗತ್ತೆ. ನಿನ್ಗೆಲ್ಲ ಅರ್ಥ ಆಗ್ಲಿಲ್ಲ, ಇಮಿಡಿಯೇಟ್ ಆಗಿ ನೀನ್ ಟೀಚರ್ಸ್ ನ ಕೇಳ್ಬೇಕು. ನೀನ್ ಭಯ ಪಟ್ರೆ ಲಾಸ್ ಯಾರಿಗೆ? ಹೌದು ಅಲ್ವಾ, ವಿದ್ಯಾರ್ಥಿಗಳಿಗೆ. ಹೌದು. ನೀನ್ ಕಲಿಯಕ್ಕೆ ಅಂತ ಬಂದಿದ್ಯಾ, ನಿನ್ಗೆ ಏನ್ ಬೇಕೋ ಅದನ್ನ ಪಡ್ಕೋ. ಹೌದು. ಹಾಗಾಗಿ ಮಕ್ಕಳ ಆಸ್ತಿ ಏನು, ಇವತ್ತ ಅರ್ನ್ ಏನು, ಏನ್ ನೀನ್ ಸಂಪಾದನೆ ಮಾಡಿದ್ಯಾ? ಜ್ಞಾನಾರ್ಜನೆ. ಹೌದು ಅಲ್ವಾ? ನಾನು ಅದನ್ನೇ ಹೇಳಿದ್ದು, ಬಿಫೋರ್ ಬೆಡ್, ಮಲಗೋದಕ್ಕಿಂತ ಮುಂಚೆ ನೀನ್ ಯೋಚನೆ ಮಾಡು, ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ಇಲ್ಲಿವರೆಗೆ ನಾನು ಏನ್ ಮಾಡಿದೀನಿ, ಎಷ್ಟು ಜ್ಞಾನ ಸಂಪಾದನೆ ಮಾಡಿದೀನಿ, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಕಲ್ತಿದ್ದೀನಿ. ಇದ್ರ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ ಮಾನೆ ಬೆಳಿಗ್ಗೆ ಎದ್ದಾಗ ನೀನ್ ಬೇರೆನೆ ವ್ಯಕ್ತಿ ಆಗಿರ್ತೀಯ. ಹೌದು ಅಲ್ವಾ? ಖಂಡಿತ ಮ್ಯಾಮ್. ಸೊ ಹಾಗಾಗಿ ನಮ್ಮನ್ನ ನಾನು SSLC ಮತ್ತು PUC ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ ಮ್ಯಾಮ್. ಈ ಮಕ್ಕಳಿಗೆ ಒಂದಷ್ಟು ಮೆಚುರಿಟಿ ಇರುವ ಕಾರಣ ಅವರು ಬೇರೆ ಯಾರು ಅನಲೈಸ್ ಮಾಡಬೇಕಾಗಿಲ್ಲ, ಅವರು ತಮಗೆ ತಾವೇ ಅನಲೈಸ್ ಮಾಡ್ಕೋಬಹುದು. ನಾನು ಏನು ಅನ್ನೋದು ಆ ಮಕ್ಕಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಅದನ್ನ ಹೇಳ್ತಾ ಇರ್ತೀನಿ, ಬೆಳಗ್ಗೆಯಿಂದ ನಾನು ಏನ್ ಸಂಪಾದನೆ ಮಾಡಿದೀನಿ, ಎಷ್ಟು ಟೈಮ್ ವೇಸ್ಟ್ ಮಾಡಿದೀನಿ, ನಾನು ಎಷ್ಟು ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿದ್ದೇನೆ, ಇದನ್ನ ಮಕ್ಕಳು ಅರ್ಥ ಮಾಡ್ಕೊಂಡಾಗ ಖಂಡಿತ ಅವರಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಾಳೆ ನಾನು ಹೇಗಿರ್ಬೇಕು ಅಂತ ತಿಳ್ಕೊತಾರೆ. ಜೀವನದ ಮೌಲ್ಯಗಳು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಮೇಡಮ್. ಖಂಡಿತ ಮ್ಯಾಮ್. ಮ್ಯಾಮ್ ಇವಾಗ ಹೇಳಿದ್ರಿ, ಅಂದ್ರೆ ಅದಕ್ಕಿಂತ ಮುಂಚೆ ಮ್ಯಾಮ್ ಮಕ್ಕಳನ್ನ ಶಿಕ್ಷಿಸೋದಕ್ಕಿಂತ ಪ್ರೇರೇಪಿಸೋದೇ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಇವಾಗ ಆಲ್ರೆಡಿ ಹೇಳಿದ್ರಿ. ಅಂದ್ರೆ ಶಿಕ್ಷಕರು ಹೇಗಿರ್ಬೇಕು, ಪ್ರೀತಿಯಿಂದ ಹೇಳ್ಕೊಟ್ರೆ ಮಕ್ಕಳು ಹೇಗೆ ಕಲಿತಾರೆ ಅಂತ. ಹಾಗೇನೆ ಮ್ಯಾಮ್, ಶಿಕ್ಷಿಸೋದಕ್ಕಿಂತ ಪ್ರೇರೇಪಿಸೋದು ಎಷ್ಟು ಮುಖ್ಯ ಆಗುತ್ತೆ ಮೇಡಮ್? ಮಕ್ಕಳನ್ನ ಪ್ರೇರೇಪಿಸೋದು ಬಹಳ ಮುಖ್ಯ. ನಾವು ಶಿಕ್ಷೆ ಕೊಡಬಾರ್ದು ಮಕ್ಕಳಿಗೆ. ಶಿಕ್ಷಕರು ಅಂದ್ರೆ ಶಿಕ್ಷಿಸೋದಕ್ಕೆ ಇರೋದು ಅನ್ನೋದು ಭಾವನೆ ಮಕ್ಕಳಿಗೆ ಬರಬಾರ್ದು. ಖಂಡಿತ. ಒಂದ್ ಪಕ್ಷ ನಾವು ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದೇ ನಮ್ ಕೆಲಸ ಮಾಡ್ಕೋತೀವಿ ಅಂತ ಇಟ್ಕೊಳ್ಳಿ. ಮಕ್ಕಳು ಶಾಲೆಗೆ ಬರಲ್ಲ, ಕಾಲೇಜ್ಗೆ ಬರಲ್ಲ, ನೀನ್ ಇನ್ನೇನಪ್ಪ ಕಳಿಸ್ತೀಯ ಶಿಕ್ಷಕನಾಗೆ, ಅಲ್ವಾ? ಸೊ ಹಾಗಾಗಿ ಮಕ್ಕಳನ್ನ ನಾವು ಮೋಟಿವೇಟ್ ಮಾಡ್ಬೇಕು, ಪ್ರೇರೇಪಿಸ್ಬೇಕೇ ವಿನಃ ಭಯ ಪಡಿಸಬಾರ್ದು. ಈಗಿನ ಜನರೇಷನ್ ಹೇಗೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಹೇಳ್ತಾ ಇದ್ರು ಗುರುವೇ ನಮಃ. ಈ ಗುರು ಏನ್ ಮಹಾ ಅಲ್ವಾ? ಖಂಡಿತ ಹೇಳ್ತಾರೆ. ಹಾಗಾಗಿ ಮಕ್ಕಳು ಯೋಚನೆ ಮಾಡುವ ರೀತಿನೇ ಬೇರೆ ಆಗಿದೆ. ಹೌದು. ಬನ್ರಪ್ಪ, ಯಾಕೆ ಬಂದಿಲ್ಲ, ಕಾಲೇಜಿಗೆ ಬನ್ನಿ, ಕ್ಲಾಸಿಗೆ ಬನ್ನಿ ಅಂತ ಕರಿಬೇಕು ನಾವೀಗ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಾಗ ಮಕ್ಕಳು ಯಾರ್ ತಾನೇ ಕ್ಲಾಸಿಗೆ ಬರಕ್ ಇಷ್ಟಪಡ್ತಾರೆ? ಖಂಡಿತ ಮ್ಯಾಮ್, ಖಂಡಿತ ಇಲ್ಲ. ಹಾಗಾಗಿ ಶಿಕ್ಷಕರಾಗಿ ನಾವು ಶಿಕ್ಷಿಸುವುದಕ್ಕಿಂತ ಪ್ರೇರೇಪಿಸೋದು ಬಹಳ ಮುಖ್ಯವಾಗುತ್ತೆ ಮೇಡಮ್. ಹೌದು ಮ್ಯಾಮ್. ಮ್ಯಾಮ್ ಹಾಗೇನೆ ವಿದ್ಯಾರ್ಥಿಗಳಿಗೆ ನೀವು ನೀಡುವಂತಹ ಅಂದ್ರೆ 2 ಪ್ರಮುಖ ಓದಿನ ಸಲಹೆ ಅಂದ್ರೆ ಯಾವುದು? ಮೇಡಮ್, ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೆ. ಒಂದು, ಮಕ್ಕಳಲ್ಲಿ ಆರೋಗ್ಯ, ಹೌದು, ಆತ್ಮವಿಶ್ವಾಸ, ಸಮಯ ಪ್ರಜ್ಞೆ, ಈ 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಕೆಲವು ಮಕ್ಕಳುಗಳು ಹೇಳ್ತಾ ಇರ್ತಾರೆ, ನೀನೆಷ್ಟೇ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಬಹಳ ಬೇಜಾರಾಗಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಒಂದ್ ಕವನ ರಚನೆ ಮಾಡೋ ಅಂತ ಅಂದ್ರೆ ಅವನು ಓಡಿ ಓಡಿ ಬರುತ್ತಿತ್ತು ಕ್ಲಾಸಲ್ಲಿ ನಿದ್ದೆ, ಪಾಠದ ಕಡೆಗೆ ಗಮನ ಕೊಡದೆ ಸುಮ್ಮನೆ ಇದ್ದೆ, ಪರೀಕ್ಷೆಯಲ್ಲಿ ಏನೇನೋ ಬರೆಯುತ್ತಿದ್ದೆ, ಫಲಿತಾಂಶ ನೋಡಿ ತಲೆ ತಿರುಗಿ ಬಿತ್ತು, ಕೊನೆಗೂ ಸಿಗಲಿಲ್ಲ ಯಾವುದೇ ಸರ್ಕಾರಿ ಹುದ್ದೆ, ನನಗಾಗಿ ಕಾಯುತ್ತಿತ್ತು ನಮ್ಮಪ್ಪನ ಹುದ್ದೆ. ಗದ್ದೆ ಅಲ್ವಾ? ಹಾಗಾಗಿ ಗದ್ದೆ ಕೆಲಸ ಮಾಡೋದಕ್ಕೆ ಎಲ್ಲರೂ ರೆಡಿ ಇರ್ತಾರೆ. ಆದ್ರೆ ವಿದ್ಯಾವಂತರಾಗಿ ಒಬ್ಬ ಕ್ಲಾಸ್ 1 ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಪರಿಶ್ರಮ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಮತ್ತೆ ಅವರು ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಅವರು ಓದಿದಾಗ ಖಂಡಿತ ವಿದ್ಯಾರ್ಥಿಗಳು ಯಶಸ್ಸನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಬಹಳ ಸಂತೋಷ ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಓದಿನ ತಯಾರಿಯನ್ನ ಹೇಗೆ ಮಾಡಬೇಕು ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಪ್ರೀತಿಯ ಪೋಷಕರೇ, ಮಕ್ಕಳ ಮೇಲೆ ಅತಿಯಾಗಿ ಒತ್ತಡವನ್ನ ಹಾಕದೆ ಅವರಿಗೆ ಪ್ರೋತ್ಸಾಹ ನೀಡಿ. ಸರಿಯಾದ ವಾತಾವರಣವನ್ನ ಕಲ್ಪಿಸಿದರೆ ಅವರಿಗೆ ಖಂಡಿತವಾಗಿ ಉತ್ತಮವಾಗಿ ಓದ್ತಾರೆ. ಮಕ್ಕಳನ್ನ ಹೋಲಿಕೆಯನ್ನ ಮಾಡದೆ ಅವರಿಗೆ ಆಸಕ್ತಿ ಮತ್ತು ಸಾಮರ್ಥ್ಯವನ್ನ ಗುರುತಿಸಿ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮತ್ತೆ ಇದೇ ರೀತಿಯ ಉಪಯುಕ್ತ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ.
ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.